ಜೈ ಭೀಮ್. ನಾನು ಈ ಸಮಾಜಕ್ಕೆ ಏನು ಹೇಳ್ತೀನಿ ಅಂದರೆ, ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ನಾಡಿನ ಸಮಸ್ತ ಜನಕ್ಕೆ, ಇಡೀ ಭಾರತ ದೇಶದ ಎಲ್ಲ ನನ್ನ ಬಂಧುಗಳಿಗೆ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಾನೊಬ್ಬ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ರಾಜ್ಯಾಧ್ಯಕ್ಷನಾಗಿ ಈ ಸಮಾಜಕ್ಕೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಬೇಗನೆ ಹೋಗಲಾಡಿಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ನನಸಾಗಬೇಕು. ಇವತ್ತು ಜಾತಿಯ ತಾರತಮ್ಯ ಹೇಗಿದೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊತಿದ್ದೀರಿ. ಇವತ್ತು ಜಾತಿ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಸೀಮಿತವಾಗಿ ಇಟ್ಟಿರ್ತಕ್ಕಂಥದ್ದು ಅದು ತರವಲ್ಲ. ಯಾಕೆಂದರೆ ಇವತ್ತು ಸಂವಿಧಾನ ಅಂತಕ್ಕಂಥದ್ದು ಬ್ರಾಹ್ಮಣರಿಗೂ ಬೇಕು, ಗೌಡ್ರಿಗೂ ಬೇಕು, ಲಿಂಗಾಯತರಿಗೂ ಬೇಕು, ಎಲ್ಲರಿಗೂ ಬೇಕು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಬರೀ SC STಗಳಿಗೆ ಬೇಕಾ ಅಂತಕ್ಕಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ. ಇದೆಲ್ಲ ಹೋಗ್ಲಾಡಿಸ್ಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಕೂಡ ತಪ್ಕೊಬೇಕು, ಎಲ್ಲರೂ ಕೂಡ ಒಪ್ಕೊಬೇಕು. ಅವರು ಸಿದ್ಧಾಂತಗಳನ್ನ, ಅವ್ರ ತತ್ವಗಳನ್ನ ಎಲ್ಲರೂ ಕೂಡ ಅಳವಡಿಸ್ಕೊಬೇಕು. ಯಾವುದೇ ಪಾರ್ಟಿ, ಯಾವುದೇ ಜಾತಿ, ಯಾವುದೇ ವರ್ಗ, ಯಾವುದೇ ಧರ್ಮ, ಎಲ್ಲ ಧರ್ಮಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಾಟಿ. ಆ ಸಾಟಿ ಇವತ್ತು ಇಡೀ ರಾಷ್ಟ್ರದ ವಿಶ್ವಮಾನವ ಅಂತಂದರೆ ಅದು ತಪ್ಪಾಗಲಾರ್ದು. ಯಾಕೆಂದರೆ ಇಡೀ ಭಾರತಕ್ಕೆ ಇರ್ತಕ್ಕಂಥದ್ದು ಒಬ್ಬರೇ ವಿಶ್ವಮಾನವ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಲುವುಗಳೇನಿತ್ತು, ಅವತ್ತಿನ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಹೆಂಗೆ ತಾಂಡವಾಡ್ತಿತ್ತು, ಇವತ್ತು ಸಂವಿಧಾನ ಬರೆದು ನಮ್ಮ ಜಾರಿಯಾಗಿ 70-76 ವರ್ಷದಿಂದ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ, ನಮ್ಮ ಬದುಕನ್ನು ನಾವು ಕಟ್ಕೊಂಡಿದ್ದೀವಿ, ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದೇಶ ಅಲ್ಲ, ಈ ಮಣ್ಣು, ಈ ಭೂಮಿ, ಈ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಅವರು ಅಜರಾಮರಾಗಿ ಉಳಿತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬೇರೆಯವ್ರು ಯಾರು ಉಳಿತಾರೋ ಇಲ್ವೋ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೂ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಮೊದಲನೇ ಪುಟ. ಏನಾದರೂ ಬರೆದ್ರೆ, ಯಾರನ್ನ ಬರೆದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ದೇ ಬರೆಯೋಂಥ ಒಂದು ಕಾಲಘಟ್ಟದ ಅಂದರೆ ಎಲ್ಲರೂ ಕೂಡ ಅರ್ಥಕೊಂಡು ಮುನ್ನುಗ್ತಾ ಇದ್ದಾರೆ. ಯಾಕೆಂದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಕನ್ನಡಿ ನಮಗೆ ಅಚ್ಚುಕಟ್ಟಾಗಿ ಬರ್ಕೊಟ್ಟಿರ್ತಕ್ಕಂಥ ಸಂವಿಧಾನ, CRPC IPCಗಳು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದೀವಿ. ಇವತ್ತು ನ್ಯಾಯಾಂಗದಲ್ಲಿ, ಕಾನೂನಿನಲ್ಲಿ, ವ್ಯವಸ್ಥೆಯಲ್ಲಿ ಇವತ್ತು ಏನಾದರೂ ನಾವು ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಬಡವ್ರ ಮಕ್ಕಳು ಬಡವರಾಗೇ ಇಲ್ಲ. ಬಡವ್ರ ಮಕ್ಕಳು ಒಬ್ಬರು IAS IPS ಜಡ್ಜ್ ಆಗಿದ್ದಾರೆ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಸಮಾಜ ಬದಲಾವಣೆ ಆಗಬೇಕು, ಈ ಸಮಾಜ ಬದಲಾವಣೆ ಆಗಬೇಕು ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು. ನಮಗೆ ಏನು ಮೀಸಲಾತಿ ಅಂತ ಏನು ನಮಗೆ ತಂದು ಹೇರಿದ್ದಾರೆ, ಆ ಮೀಸಲಾತಿ ಹೋಗಲಾಡಿಸ್ಬೇಕು ಅಂದರೆ ಮೊದಲನೇದಾಗಿ ಅಸ್ಪೃಶ್ಯತೆ ಹೋಗಬೇಕು. ಅಸ್ಪೃಶ್ಯತೆ, ಮೀಸಲಾತಿ ಇವೆರಡೂ ಹೋಗಬೇಕು ಅಂದರೆ SC STಗಳ ಸಮುದಾಯಕ್ಕೆ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು. ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತಂದರೆ ಇವತ್ತು ಆಳೋ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಒಂದು ಕಣ್ಣ ಹಾಕೋ ನಿಟ್ಟಿನಲ್ಲಿ ಈ ಸರ್ಕಾರಗಳು ನಡೀತಾ ಇದ್ದಾವೆ. ಇವತ್ತು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಎರಡೂ ಅಣ್ತಂದಿರೆ. ಒಂದು ಅದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಹೇಳಂಗೇನಿಲ್ಲ. ಹಾಗಾಗಿ ಭಾಳ ನೋವಿನ ಕತೆ ಅಂತಂದರೆ ಅಸ್ಪೃಶ್ಯರಾಗಿ ನೋಡ್ತಕ್ಕಂಥ ಇತಿಹಾಸ ಇದೆಯಲ್ಲ, ಇದು ಹೋಗಲಾಡಿಸ್ಬೇಕು. ಯಾವತ್ತೂ ಕೂಡ ನಮ್ಮ ಏನು SC STಗಳು ಮೇಲೆ ಬರಬೇಕು, ಆರ್ಥಿಕವಾಗಿ ಸಬಲೀಕರಣ ಆಗಿ ಎಲ್ಲ ಕಾರ್ಖಾನೆಯ ಮಾಲೀಕರಾಗಬೇಕು, ಒಳ್ಳೊಳ್ಳೆ ಎಜುಕೇಷನ್ ಮಾಡ್ಕೊಂಡು ಒಳ್ಳೊಳ್ಳೆ ಅಧಿಕಾರದ ಚುಕ್ಕಾಣಿಯನ್ನು ನನ್ನ ಜನ ಹಿಡಿಬೇಕು. ಆ ನಿಟ್ಟಿನಲ್ಲಿ ಮಾಡಿದ್ದೇ ಆದರೆ ಅಸ್ಪೃಶ್ಯತೆ ಮತ್ತು ಮೀಸಲಾತಿ ನಮಗೇನು ಅವಶ್ಯಕತೆ ಇಲ್ಲ. ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕು ಅಂದರೆ, ಮೀಸಲಾತಿ ಹೋಗಲಾಡಿಸ್ಬೇಕು ಅಂದರೆ ಆರ್ಥಿಕವಾಗಿ ಅವ್ರ ಸಬಲೀಕರಣ ಆಗಬೇಕು. ಅದಕ್ಕೆ ಸರ್ಕಾರ ಏನಾರ ರೂಪುರೇಷೆಗಳು ಹಾಕ್ಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ಮತ್ತು ಅವ್ರು ಹಾಕ್ಕೊಂಡಿರ್ತಕ್ಕಂಥ ಯೋಜನೆಗಳಿಗೆ ತಕ್ಕ ಅವ್ರಿಗೆ ಒಂದು ಅಂದರೆ ಅವರ ಆದರ್ಶ ತತ್ವಗಳನ್ನ ಮೈಗೂಡಿಸ್ಕೊಂಡೆ. ಬಟ್ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಎಲ್ಲರೂ ಹೇಳ್ತಾರೆ, ಆದರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಅವ್ರನ್ನ ಹುಷಾರಾಗಿ ನಾವು ನೋಡ್ಕೊಬೇಕಾಗ್ತದೆ. ಯಾಕೆಂದರೆ ಅನ್ಯ ಜಾತಿಗಳು ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಹುಷಾರಾಗಿ ನಾವು ನೋಡ್ಕೊಬೇಕಾಗ್ತದೆ. ಯಾಕೆಂದರೆ ಅವರು ಎಲ್ಲ ಕಾಲ್ಪನಿಕ, ಅಂದರೆ ಟೈಮ್ ಬೀಯಿಂಗ್ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಮಾತಾಡ್ತಾ ಇರ್ತಾರೆ ಅಷ್ಟೇ. ಬಟ್ ನಮ್ಮ ನೋವು, ನಮ್ಮ ಕಷ್ಟ, ನಮ್ಮ ಜಾತಿ, ನಮ್ಮ ವರ್ಗ, ನಮ್ಮ ಧರ್ಮಕ್ಕೆ ಮಾತ್ರ ಗೊತ್ತಿರ್ತದೆ. ನಮ್ಮ ಜಾತಿ, ನಮ್ಮದು ಧರ್ಮ, ನಮ್ಮದು ಏನು ನಮ್ಮ ಹೀಯ ಕೃತ್ಯ, ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಮಗೆ ಮಾತ್ರ ಅರ್ಥ ಆಗ್ತದೆ, ಬೇರೆಯವ್ರಿಗೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದೇಶ ಬದಲಾವಣೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಏನಿತ್ತು, ಸರ್ವರಿಗೂ ಸಮಭಾಗ, ಸರ್ವರಿಗೂ ಸಮಪಾಲು ಅಂತಕ್ಕಂಥ ಏನು ಧ್ಯೇಯಗಳಿದ್ದೋ ಆ ಧ್ಯೇಯನ ರೂಢಿಸ್ಕೊಬೇಕು. ಅದನ್ನು ಆದಷ್ಟು ಬೇಗ ಅದು ಜಾರಿ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗಳು ಜಾರಿ ಆಗಬೇಕು.
ಆಗ ಇಷ್ಟೇಳಿ ನಾನು ಮಾತನ್ನು ಮುಗಿಸ್ತೀನಿ.